ಇವತ್ತಿನ ಲೋಕಲ್ ಮಾತ್ನಲ್ಲಿ ಎರಡು ಜಿಲ್ಲೆಯ ಒಂದೇ ವಿಚಾರದ ಸುದ್ದಿ. ಒಂದು ಕಡೆ ಕಲಬುರಗಿ, ಮತ್ತೊಂದು ಕಡೆಯಲ್ಲಿ ದಕ್ಷಿಣ ಕನ್ನಡ. ಇತ್ತೀಚೆಗೆ ಬಹಳ ಚರ್ಚೆಯಾಗಿದ್ದು ಶಾಲೆಗಳಲ್ಲಿ ಧಾರ್ಮಿಕ ಆಚರಣೆಗಳಿಗೆ ಅವಕಾಶ ಇರಬಾರದು ಅನ್ನೋ ವಿಚಾರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಣೇಶೋತ್ಸವಕ್ಕೆ ನಿಷೇಧ ಹೇರಿದ ವಿಚಾರ ಬಹಳ ಚರ್ಚೆಗ್ರಾಸವಾಗಿತ್ತು. ಆದರೆ ಇದಕ್ಕೆ ಉಲ್ಟಾ ಅನ್ನೋ ರೀತಿಯಲ್ಲಿ ಕಲಬುರಗಿ ಕೇಂದ್ರೀಯ ವಿವಿಯಲ್ಲಿ ರಂಜಾನ್ ಕ್ರಿಸ್ಮಸ್ ಆಚರಣೆಗೆ ಹಸಿರು ನಿಶಾನೆ. ವಿವಿಯಲ್ಲಿ ಈ ರಂಜಾನ್ ಹಾಗೆ ಕ್ರಿಸ್ಮಸ್ ಆಚರಣೆ ಮಾಡಿದ್ರ ವಿಚಾರಕ್ಕೆ ABVP ಪ್ರಶ್ನೆ ಮಾಡ್ತಾ ಇದೆ. ಗುರುಪೂಜಾ ಕಾರ್ಯಕ್ರಮಕ್ಕೆ ಅವಕಾಶ ಕೊಡೋದಿಲ್ಲ, ಆದರೆ ಕ್ರಿಶ್ಚಿಯನ್ ವಿದ್ಯಾರ್ಥಿಗಳು ಕ್ರಿಸ್ಮಸ್ ಆಚರಣೆ ಮಾಡಿದರೆ ಇದು ಕೇಂದ್ರೀಯ ವಿವಿ ಏನಾದರೂ ಕ್ರಿಶ್ಚಿಯನ್ ವಿದ್ಯಾಲಯನ ಅನ್ನೋ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಒಂದು ಕಡೆ ದಕ್ಷಿಣ ಕನ್ನಡದಲ್ಲಿ ಗಣೇಶೋತ್ಸವಕ್ಕೆ ನಿರ್ಬಂಧ, ಮತ್ತೊಂದು ಕಡೆಯಲ್ಲಿ ಕಲಬುರಗಿ ವಿವಿಯಲ್ಲಿ, ಕೇಂದ್ರೀಯ ವಿವಿಯಲ್ಲಿ ಇತರೆ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳ ಆಚರಣೆ. ಸರ್ಕಾರದ ನಿಲುವು ಯಾವುದು ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಇದೀಗ ವಿದ್ಯಾರ್ಥಿ ಸಂಘಟನೆಗಳು ಆಗ್ರಹಿಸ್ತಾ ಇವೆ. ಹನುಮಂತ್ ಬಗ್ಲಿ, ಸಂಶೋಧನಾ ವಿದ್ಯಾರ್ಥಿ, ಕಲಬುರಗಿ. ಕಳೆದ 2-3 ದಿನಗಳ ಹಿಂದೆ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಚರ್ಚೆಯಾಗಿದೆ. ವಿಷಯ ಏನಪ್ಪಾ ಅಂತಂದ್ರೆ ಅಲ್ಲಿ ಗುರುಪೂಜೆ ಕಾರ್ಯಕ್ರಮ ಆಗ್ತಾ ಇದೆ. ವಿಶ್ವವಿದ್ಯಾಲಯದಲ್ಲಿ ಗುರುಪೂಜೆ ಕಾರ್ಯಕ್ರಮಕ್ಕೆ ಇವತ್ತು ಅಲ್ಲಿರುವಂತಹ ವಿಶ್ವವಿದ್ಯಾಲಯ ಬುದ್ಧಿಜೀವಿಗಳನ್ನು ವಿರೋಧ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಕ್ವಶನ್ ಮಾಡಕ್ಕೆ ಬಯಸುತ್ತೇನೆ. ಅಲ್ಲಿ ಅನೇಕ ಕಳೆದ ದಿನಗಳಲ್ಲಿ ರಂಜಾನ್ ಕಾರ್ಯಕ್ರಮ ಮಾಡಿದ್ರು, ಹಾಗಾದ್ರೆ ಅದು ಮುಸ್ಲಿಂ ವಿಶ್ವವಿದ್ಯಾಲಯನ? ಕ್ರಿಸ್ಮಸ್ ಕಾರ್ಯಕ್ರಮ ಮಾಡಿದ್ರು, ಹಾಗಾದ್ರೆ ಕ್ರಿಸ್ಮಸ್ ಕ್ರಿಶ್ಚಿಯನ್ ವಿಶ್ವವಿದ್ಯಾಲಯನ? ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಕೇಂದ್ರೀಯ ವಿಶ್ವವಿದ್ಯಾಲಯ ಮಾಡ್ತಾ ಇದ್ದಾರೆ. ಬಸವಣ್ಣವರ ಕಾರ್ಯಕ್ರಮ ಆಗಿರ್ಬೋದು, ಅಂಬೇಡ್ಕರ್ ಅವರ ಕಾರ್ಯಕ್ರಮ ಆಗಿರ್ಬೋದು, ಹೋಳಿ. ಇನ್ನು ಮತ್ತೊಂದು ಮೇಜರ್ ಸುದ್ದಿ ಕಡೆ ಗಮನ ಕೊಡೋಣ. ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಾದ ಮೇಜರ್ ಡೆವಲಪ್ಮೆಂಟ್. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ಭೇಟಿಯಾದ್ರು ದರ್ಶನ್ ಅವರ ಪತ್ನಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಾಯ ಕೇಳಿದ್ರ ವಿಜಯಲಕ್ಷ್ಮಿ ಏನಾದರೂ ದರ್ಶನ್ ಅವರಿಗೆ ಆಚೆ ಕರ್ಕೊಂಡು ಬರುವ ಭಾಗವಾಗಿ ಅನ್ನೋ ಅನುಮಾನ ಇದೀಗ ಲಭ್ಯವಾಗ್ತಾ ಇದೆ. ಇನ್ಫ್ಯಾಕ್ಟ್ ನಿನ್ನೆ ರಾಮನಗರದಲ್ಲಿ ನಡೆದ ಕಾರ್ಯಕ್ರಮ ಒಂದರಲ್ಲಿ DK ಶಿವಕುಮಾರ್ ಅವರು ಮಾತನಾಡಿದ್ರು. ಅಭಿಮಾನಿಗಳೆಲ್ಲ ಕೇಳ್ತಿದ್ದೀರಿ ದರ್ಶನ್ ಬಗ್ಗೆ ಮಾತನಾಡಿ ಅಂತ ಹೇಳಿ. ಅವ್ರ ಪತ್ನಿ ನನ್ನನ್ನು ಭೇಟಿ ಆಗ್ಲಿಕ್ಕೆ ಸಮಯ ಕೇಳಿದ್ದಾರೆ, ಹೆಣ್ಮಗಳು ಸಹಾಯ ಕೇಳ್ತಿದ್ದಾರೆ, ಹೀಗಾಗಿ ಅವ್ರಿಗೆ ಭೇಟಿಗೆ ಅವಕಾಶ ಕೊಟ್ಟಿದ್ದೇನೆ, ನಾನು ನಾಳೆ ಭೇಟಿ ಆಗ್ತೇನೆ ಅಂತ ಹೇಳಿ. ಇದೇ ರೀತಿ ಇವತ್ತು ಭೇಟಿಯಾದ್ರು. ಭೇಟಿ ಸಂದರ್ಭದಲ್ಲಿ ಆದ ಮಾತುಕತೆ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇದೆ. ಅದಕ್ಕೆ ಮುಂಚೆ ನಿನ್ನೆ DK ಶಿವಕುಮಾರ್ ಅವರು ರಾಮನಗರದ ಕಾರ್ಯಕ್ರಮದಲ್ಲಿ ಏನ್ ಮಾತನಾಡಿದ್ರು ಕೇಳಿಸ್ಕೊಳ್ಳಿ. ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ. ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸ್ಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ. ತಾಯಿ ಚಾಮುಂಡಿ ನೊಂದಂಥ ಜನರಿಗೆಲ್ಲ ಕೂಡ ಅನುಗ್ರಹ ಕೊಡಲಿ ಅಂತೇಳಿ ನಾನು ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತೆ ನನ್ನ ಸಾಷ್ಟಾಂಗ ನಮಸ್ಕಾರ. ನಾನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್. ನಾನು ಪೊಲೀಸ್ ವಿಚಾರದಲ್ಲಿ ಇಂಟರ್ವ್ಯೂನ್ ಆಗಕ್ಕೆ ನಾನು ತಯಾರಿಲ್ಲ. ಪಾಪ ಮಗುಗೆ ಏನಾದರೂ ನನಗೆ ಸಹಾಯ ಮಾಡೋಕ್ಕಾದ್ರೆ ನಮ್ಮ ಪ್ರಿನ್ಸಿಪಲ್ಗೆ ಹೇಳ್ತೀನಿ, ಹೋಗಿ ಅವರು ತಾಯಿ ಮಗ ಇಬ್ಬರು ಹೋಗಿ. ಸೊ ನಾನು ಹೋಮ್ ಮಿನಿಸ್ಟ್ರು ಅಲ್ಲ, ನನಗೆ ನನ್ನ ವ್ಯಾಪ್ತಿದು ಏನಾದರೂ ಇತ್ತು ಅಂತಂದರೆ ಏನು ಅಂತ ನೋಡ್ಬೋದಾಯ್ತು. ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್ ವಿತ್ ದಟ್. ಒಂದು ವೇಳೆ ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಮತ್ತೆ ನಿಮ್ಮ ನೆರವು ಕೇಳಿದ್ರೆ ನೀವು ಸಹಾಯ ಮಾಡ್ತೀರಾ ಸರ್? ನೆರವು ಏನು ನಾವು ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದಿ ಪೊಲೀಸ್ ಇನ್ವೆಸ್ಟಿಗೇಷನ್. ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದಿ ಪೊಲೀಸ್ ಸ್ಟೇಷನ್. ಈಗ ನಾನು ಅವ್ರು ಬಂದು ನಾನು ಭೇಟಿ ಮಾಡ್ತೀನಿ ಅನ್ನೋರು ನಾನು ಹೆಂಗೆ ನಿರಾಕರಣೆ ಮಾಡಲಿ? ಬೀಯಿಂಗ್ ಇನ್ ಪಬ್ಲಿಕ್ ಲೈಫ್. ಜೊತೆಗೆ ಆ ಹೆಣ್ಮಗಳು ಬರೀ ನಮ್ಮ ಸ್ಕೂಲ್ ಪಕ್ಕನೇ ಇದೆ. ನಮ್ಮ ಸ್ಕೂಲ್ ಕಾನೂನಾತ್ಮಕವಾಗಿ ಸಲಹೆಗೆ ಅಥವಾ ಸಹಕಾರ ಕೇಳಿ ಬಂದದ್ದಲ್ಲ, ಕೇವಲ ಮಗನ ಸ್ಕೂಲ್ ವಿಚಾರಕ್ಕೆ ಬಂದಿದ್ದು ಅಂತ ಹೇಳಿ DK ಶಿವಕುಮಾರ್ ಅವರು ಇವತ್ತು ವಿಜಯಲಕ್ಷ್ಮಿ ಭೇಟಿ ನಂತರ ಹೇಳ್ತಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಮಾಹಿತಿಯ ಪ್ರಕಾರ ಮನೆಯಲ್ಲಿದ್ದ ಸಹಚರರು ಹಾಗೆ ಅವರಿಗೆ ಸಹಾಯ ಮಾಡುವವರನ್ನು ಆಚೆ ಕಳಿಸಿ ಕ್ಲೋಸ್ ಡೋರ್ ಮೀಟಿಂಗ್ ಆಗಿದೆ. DK ಶಿವಕುಮಾರ್, ವಿಜಯಲಕ್ಷ್ಮಿ, ದಿನಕರ್ ತೂಗುದೀಪ್ ಅವರ ನಡುವೆ ಜೋಗಿ ಪ್ರೇಮ್ ಕೂಡ ಇದೆ.
ಕೇವಲ ಸ್ಕೂಲ್ ವಿಚಾರ ಆಗಿದ್ರೆ ಇಷ್ಟೆಲ್ಲ ಕ್ಲೋಸ್ ಡೋರ್ ಮೀಟಿಂಗ್ ಯಾಕೆ ನಡೀತು ಪ್ರಶ್ನೆ ಇದೆ. ಎನಿವೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕೇವಲ ಸ್ಕೂಲ್ ವಿಚಾರಕ್ಕೆ ಮಾತ್ರ ಈ ಭೇಟಿ ಹಾಗೆ ಚರ್ಚೆ. ಇನ್ಫ್ಯಾಕ್ಟ್ ಈ ಭೇಟಿ ಸಂದರ್ಭದಲ್ಲಿದ್ದ ಜೋಗಿ ಪ್ರೇಮ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹೋಗಿದ್ ಯಾಕೆ, ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ ಯಾಕೆ ಅಂತ ಹೇಳಿ ಕೇಳಿಸ್ಕೊಳ್ಳಿ. ಅದ್ಮಾ ನನ್ನ ಸ್ನೇಹಿತರ ದರ್ಶನ್, ಸೊ ಯಾವತ್ತಿದ್ರು ಆಗ್ಲಿ ಸೊ ಮಾತಾಡ್ತಾ ಇರ್ತೀವಿ. ಸೊ ಅದೇನು ಇದಿಲ್ಲ. ಸೊ ವಿನೀಸ್ ಒಂದು ಸ್ಕೂಲ್ದು ಅಡ್ಮಿಷನ್ ಇತ್ತು, ದರ್ಶನ್ ಅವ್ರ ಮಗನ ವಿನೀಸ್ ಸ್ಕೂಲ್ ಅಡ್ಮಿಷನ್ ಒಂದಿತ್ತು. ಸೊ ಅದನ್ನ ಅವ್ರ ಸ್ಕೂಲ್ ಇದೆಯಲ್ಲ, ಯಾಕೆ ನನ್ನ ಮಗನ ಅಲ್ಲೇ ಇಬ್ರು ಜೊತೆಲಿ ಓದ್ತಾ ಇದ್ರು. ಸೊ ಒಂದು ವರ್ಷ ಅವನೇನೋ ಬೇರೆ ಕಡೆ ಶಿಫ್ಟ್ ಆದ, ಈಗ ಹತ್ರ ಅಲ್ಲಿ ದೂರ ಆಯಿತು, ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಆ ಸ್ಕೂಲ್ ಯಾಕೆ ಅಂತಾನೆ ಮಾತಾಡ್ತೀವಿ, ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಆಮೇಲೆ ಮಾಮೂಲಿ ದರ್ಶನ್ ಬಂದ್ಬಿಟ್ಟು ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲಿ. ಸೊ ಕಷ್ಟ ಸುಖ ಮಾತಾಡ್ತೀವಿ, ನಾಟ್ ಲೈಕ್ ಎನಿಥಿಂಗ್. ಅದಕ್ಕೆಂದ್ರೆ ಅದು ಕಾನೂನು ಇದೆ, ನ್ಯಾಯಾಂಗ ಇದು ನಡೀತಾ ಇದೆ, ಅದ್ರ ಮೇಲೆ ನಾವೇನು ಮಾತಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಅಲ್ವಾ. ಅಲ್ಲ ಇಲ್ಲ, ನಾನು ಫಸ್ಟೇ ಬಂದೆ, ನಾನು ಸಾಹೇಬ್ರ ಹತ್ರ ಮಾತಾಡಿ ನಾನು ಹೊರಗಡೆ ಅಲ್ಲಿದ್ದೆ. ಸೊ ಅದಾದ್ಮೇಲೆ ಮಾತಾಡ್ಕೊಂಡ್ರು. ಇಲ್ಲ, ಅದು ಅವ್ರವ್ರಿಗೆ ಬಿಟ್ಟ ವಿಷಯ, ನನಗೂ ಅದಕ್ಕೂ. ಈಗ ನಿನ್ನೆ ಕಾರ್ಯಕ್ರಮದ ಹೇಳಿಕೆಗೂ ಇವತ್ತಿನ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೂ ಒಂದಷ್ಟು ವ್ಯತ್ಯಾಸ ಅಂತೂ ಸ್ಪಷ್ಟವಾಗಿ ಕಾಣೋಕೆ ಸಿಗ್ತಾ ಇದೆ. ನಿನ್ನೆ ಡಿ ಬಾಸ್ಗಳ ಫ್ಯಾನ್ಸ್ ರಾಮನಗರದ ಕಾರ್ಯಕ್ರಮದಲ್ಲಿ ಜೋರಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮಾತಾಡೋಕ್ಕೂ ಬಿಡದೇ ಇರೋ ರೀತಿಯಲ್ಲಿ ದರ್ಶನ್ ಬಗ್ಗೆ ಮಾತನಾಡಿ ಅಂತ ಕೇಳ್ತಾ ಇದ್ರು. ಅವರನ್ನ ಸಮಾಧಾನ ಪಡಿಸೋಕೇನಾದರೂ ಸುಳ್ಳು ಹೇಳಿಬಿಟ್ರ ಡಿ ಕೆ ಶಿವಕುಮಾರ್ ಅವರು? ಡಿ ಬಾಸ್ ಫ್ಯಾನ್ಸ್ ಕಾಟಕ್ಕೆ ಹೇಳಿಕೆಯನ್ನ ಕೊಟ್ರ ಡಿ ಸಿ ಎಂ ಅನ್ನೋ ಅನುಮಾನ ಅಂತೂ ಕಾಡ್ತಾ ಇದೆ. ಡಿ ಕೆ ಶಿ ಅವರದನ್ನ ಮಾತನ್ನ ಗಮನಿಸಿದ್ರೆ ನಿನ್ನೆ ಒಂದ್ರಾಗ ಇವತ್ತು ಮತ್ತೊಂದರಾಗದ ರೀತಿಯಲ್ಲಿ ಕೇಳ್ತಾ ಇತ್ತು. ಸ್ಕೂಲ್ ಬಗ್ಗೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಮಾತು, ಅವ್ರ ಹೇಳಿಕೆ ಹಂಗೆ, ಇವ್ರ ಹೇಳಿಕೆ ಹಿಂಗೆ. ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರ ಎರಡು ಹೇಳಿಕೆಯಲ್ಲೇನೆ ವ್ಯತ್ಯಾಸಗಳು ಕಾಣ್ತಾ ಇದೆ. ಯಾವ್ದು ನಿಜ? ನೆನೆ ತನಕ ಹೇಳ್ತಾ ಇದ್ರು ದರ್ಶನ್ ಅವರ ಪತ್ನಿ ಬಂದು ಭೇಟಿ ಆಗ್ಲಿಕ್ಕೆ ಅವಕಾಶ ಕೇಳಿದ್ದಾರೆ, ನಾನು ಕೊಡ್ತೇನೆ, ಯಾರೆಲ್ಲ ಈ ಪ್ರಕರಣದಲ್ಲಿ ನೊಂದಿದ್ದಾರೆ ಅವರಿಗೆ ಸಮಾಧಾನ ಸಿಗಬೇಕು, ನನ್ನ ಕೈಲಾದ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ. ಆದರೆ ಇವತ್ತು ಸ್ಕೂಲ್ ವಿಚಾರ ಅಂತ ಹೇಳಿ ಹೇಳ್ತಿದ್ದಾರೆ. ಗೌಪ್ಯ ಮೀಟಿಂಗ್ ನಂತರದಲ್ಲಿ ಹಾಗಾದ್ರೆ ಸುಳ್ಳು ಹೇಳ್ಬಿಟ್ರಾ? ಪ್ರೇಮ್ ಹಾಗೆ ಡಿ ಸಿ ಎಂ ಅನುಮಾನ ಅಂತೂ ಕಾಡ್ತಾ ಇದೆ. ವಿನೀಶ್ ಶಾಲೆ ಬಗ್ಗೆ ಚರ್ಚೆ ನಡೆದಿದ್ದೇ ಹೌದಾದ್ರೆ ದರ್ಶನ್ ಕೇಸ್ ಬಗ್ಗೆ ಏನೂ ಮಾತುಕತೆ ಆಗ್ಲೇ ಇಲ್ವಾ? ಅಷ್ಟು ದೂರ ಹೋಗಿ ಅರ್ಧ ಮುಕ್ಕಾಲು ಗಂಟೆ ಕೂತು ಕೇವಲ ಸ್ಕೂಲ್ ವಿಚಾರವನ್ನ ಮಾತ್ರ ಪ್ರಸ್ತಾಪ ಮಾಡಿದ್ರಾ? ಯಾರು ಸುಳ್ಳು ಹೇಳ್ತಿದ್ದಾರೆ ಇದರಲ್ಲಿ? ನಿಜ ಯಾವುದು? ಇನ್ಫ್ಯಾಕ್ಟ್ ಒಳಗಡೆ ಚರ್ಚೆ ನಡೆದಿದ್ದು ಯಾವ ವಿಚಾರಕ್ಕೆ? ಹೀಗೆ ಹತ್ತಾರು ಪ್ರಶ್ನೆ ಇದ್ದೇ ಇದೆ. ಒಂದೇ ಬೆಳವಣಿಗೆ. ಇವತ್ತು ವಿಜಯಲಕ್ಷ್ಮಿ ಅವರು ಹೋಗಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದು, ಆದರೆ ಈ ಒಂದು ಬೆಳವಣಿಗೆ ಸುತ್ತ 108 ಅನುಮಾನಗಳು ಇದೀಗ ಕಾಡೋಕೆ ಪ್ರಾರಂಭ ಆಗಿದೆ. ಎನಿವೆ, ಸರ್ಕಾರವಾಗ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಯಾರೂ ಕೂಡ ಡೈರೆಕ್ಟ್ ಆಗಿ ದರ್ಶನ್ ಅವರ ಬೆಂಬಲಕ್ಕೆ ನಿಂತು ಕಾನೂನಾತ್ಮಕವಾಗಿ ಸಲಹೆ, ಸಹಕಾರ ಅಥವಾ ಸಹಾಯ ಮಾಡುವ ಸ್ಥಿತಿಯಲ್ಲಿ ಸದ್ಯಕ್ಕಿಲ್ಲ. ಪ್ರಕರಣ ಬಹಳಷ್ಟು ಗಂಭೀರವಾಗಿದೆ. ತನಿಖೆ ನಡೆಸುತ್ತಿರುವ ಅಧಿಕಾರಿಗಳು ಕೂಡ ಅಷ್ಟೇ ಗಂಭೀರವಾಗಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಿದ್ದಾರೆ. ಹೀಗಾಗಿ ತೆರೆ ಮರೆಯಲ್ಲೇನಾದರೂ ಪ್ರಯತ್ನ ನಡೆಯುತ್ತಾ? ಕಾದ್ ನೋಡೋಣ.